ಯಪ್ಪ, ಈ ವಯಸ್ಸಿಗೆ ಎಂಥ ಬುದ್ಧಿ ಹುಡುಕಿತು. ಆ ಸ್ನೇಹಿತರು ಗೊತ್ತಿಲ್ಲದಿರೋರ ಜೊತೆ ಗ್ರೂಪೆಲ್ಲ ಮಾಡಿಸ್ಕೊಂಡಂತಹ ಮಹಾನ್ ಖಳನಾಯಕಿ. ನನಗೆ ತಾಯಿ ಮಾತ್ರ ಒಬ್ಬರಿದ್ದಾರೆ, ಸಿಂಗಲ್ ಪೇರೆಂಟು. ಹಾಗಾಗಿ ಸ್ವಲ್ಪ ಫ್ರೀಡಮ್ ಅನ್ನೋದು ಜಾಸ್ತಿನೇ ಅನ್ಕೊಳ್ಳಿ. ಎಲ್ಲಿ ಬೇಕಾದರೂ ಹೋಗ್ತೀನಿ, ಎಲ್ಲಿ ಬೇಕಾದರೂ ಇರ್ತೀನಿ. ಸ್ನೇಹಿತರ ಮೇಲೆ ವಾರಾನುಗಟ್ಟಲೆ ಕೂಡ ಇದ್ದು ಬಂದಿದ್ದೀನಿ. ಇಷ್ಟು ಆರಾಮಾಗಿದ್ದವಳು ಇಷ್ಟ ಬಂದು ಮಾಡ್ಕೊಂಡಿರ್ತಿದ್ದೆ. ನನ್ನ ಹೆಸರು ಶ್ರೀ ಅಂತ, ಅಂದರೆ ಶ್ರೀಮತಿ. ವಯಸ್ಸು 24. 8ನೇ ತರಗತಿಲಿರುವಾಗ ವಾರದ ವಿಶೇಷ ತರಬೇತಿಗೆ ಅಂತ ಹೋಗಿದ್ದೆ. ಒಟ್ಟು ನಾವು 5 ಜನ ಹೋಗಬೇಕಿತ್ತು. 5 ಜನರಿಗೆ ಅಲ್ಲಿಂದ ರೂಮ್ ಕೂಡ ಬುಕ್ ಕೂಡ ಆಗಿತ್ತು. ಕೊನೆ ಕ್ಷಣದಲ್ಲಿ ನಾನು ಒಬ್ಬಳೇ ಹೊರಡಬೇಕಾಯಿತು. ಹೋದ ದಿವಸ ನನ್ನನ್ನು ಅಲ್ಲೇ ರೂಮ್ ತೋರಿಸಿದ್ರು. ಅದೊಂದು ಹಳೆಯ ಲಾಡ್ಜ್ ಅಂತಲೇ ಹೇಳ್ಬೋದು. ಪ್ರತಿ ರೂಮ್ನಲ್ಲೂ ಬಾತ್ರೂಮ್ ಕೂಡ ಇತ್ತು. ನನ್ನ ರೂಮ್ನಲ್ಲಿ ನಾನು ಒಬ್ಬಳೇ ಶಿಬಿರಕ್ಕೆ ಹೋದೆ. ಎಲ್ಲ ಅವರಷ್ಟಕ್ಕೆ ಅವರೇ ಇದ್ದರು. ನಂಗೆ ಜೊತೆ ಯಾರೂ ಸಿಕ್ಕಲಿಲ್ಲ, ಮತ್ತು ನನ್ನ ಫ್ರೆಂಡ್ಸ್ ಕೂಡ ಇಲ್ಲ. ತುಂಬ ಬೋರ್ ಆಯಿತು, ಯಾಕಪ್ಪ ಬಂದೆ ಅನ್ನೋ ಥರ. ನಾನು ಅಲ್ಲಿಯ ತರಬೇತಿಯ ಕಡೆ ಗಮನ ಕೊಟ್ಟೆ. ಕೊನೆಗೆ ಮಧ್ಯಾಹ್ನ ಊಟದ ಹೊತ್ತಿಗೆ ಬೇರೆ ಶಾಲೆಯಿಂದ ಬಂದ ಹುಡುಗ ಒಬ್ಬ ನನ್ನನ್ನು ಮಾತಾಡಿಸ್ದ. ನನ್ನ ಪರಿಚಯನೆಲ್ಲ ಕೇಳ್ದ. ಅವನ ಹೆಸರು ನಿಕ್ಕಿ ಅಂತೆ. ನೋಡಲಿಕ್ಕೆ ಚೆಂದ ಇದ್ದ. ಸ್ವಲ್ಪ ನನಗಿಂತ ದೊಡ್ಡ ವಯಸ್ಸಿನವನೇ ಅನಿಸುತ್ತೆ. ಮೋಸ್ಟ್ಲಿ 10th ಇರಬಹುದು. ನಾನು ಒಬ್ಬನೇ ಇರ್ಬೋದು ನೋಡಿ ಅವನು ಬೇಜಾರು ಮಾಡಿಕೊಂಡ. ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಅಂತ ನಂಗೆ ನಂಬರ್ ಕೊಟ್ಟ. ಮೊದಲ ದಿನದ ಶಿಬಿರ ಮುಗಿದ ಮೇಲೆ ನಾನು ರೂಮಿಗೆ ಹೋದೆ. 7 ಗಂಟೆಗೆ. ನನಗೆ ತಲೆನೋವಂತೂ ಸಖತ್ತಾಗಿ ಶುರುವಾಗ್ಬಿಟ್ಟಿತ್ತು. ಹತ್ತಿರದಲ್ಲೇ ಮೆಡಿಕಲ್ ಕೂಡ ಇರಲಿಲ್ಲ. ನನಗೆ ಪ್ರತಿದಿನ ಕಾಫಿ ಕುಡಿದ ಅಭ್ಯಾಸ. ಅಲ್ಲಿ ಅಷ್ಟೊಂದು ಸ್ಪೆಷಾಲಿಟಿ ಇರಲಿಲ್ಲ. ಹಾಲು ಮಾತ್ರ ಕೊಡ್ತಿದ್ರು. ನನಗೆ ಹಾಲು ಅಂದರೆ ವಾಕಳಿಕೆ. ಆ ತಲೆನೋವಿನ ಮಾತ್ರೆ ತರೋಕ್ಕೆ ಅಂದ್ಬಿಟ್ಟು ಅವನಿಗೆ ಫೋನ್ ಮಾಡಿದೆ. ನನ್ನ ರೂಮಿಗೆ ತಂದುಕೊಟ್ಟು ಹೋದ. ಅದರಿಂದ ನಾನು ತುಂಬ ಇಂಪ್ರೆಸ್ ಆದೆ. ತುಂಬ ಹೊತ್ತು ನನ್ನ ಹತ್ರ ಸ್ವಲ್ಪ ಮಾತಾಡ್ದ ಪರ್ಸ್ನಲಾಗಿ. ನಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ನಾನು ನೋಡಲಿಕ್ಕೆ ಚೆಂದ ಇದೆಯಾ ಅಂತ ಬೇರೆ ಹೇಳಿದ್ದ. ನನಗೆ ಖುಷಿ ಆಯಿತು. ನೀನು ಕೂಡ ಸ್ಮಾರ್ಟ್ ಆಗಿದೆಯಪ್ಪ ಅಂತ ಹೇಳಿ ಅವನಿಗೂ ಉಬ್ಬಿಸಿದೆ. ಕೂಡಲೇ ಅವನು ನನ್ನ ಅಪ್ಪಿ ಹಿಡ್ಕೊಬಿಟ್ಟಿದ್ದ. ಹಬ್ಬ ಒಂದು ಕ್ಷಣ ನನಗೆ ಏನು ಮಾಡಬೇಕಂತಾನೆ ಗೊತ್ತಾಗಲಿಲ್ಲ. ನಾನು ಇದನ್ನೇ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಡು ನನ್ನ ಅಂದೆ. ನಿಂಗೊಂದು ಅದು ಕೊಡ್ಲಾ ಅಂತ ಕೇಳ್ದ. ನಾನು ಏನೂ ಹೇಳಲಿಲ್ಲ, ಸುಮ್ಮನೆ ಕೂತಿದ್ದೆ. ಅವ ನನ್ನ ಮುಖವನ್ನು ನೋಡ್ತಾ ಮೌನಂ ಸಮ್ಮತಿ ಲಕ್ಷಣಂ ಅಂತ ಕೊಟ್ಟೆ ಬಿಟ್ಟ. ಬೇಡ ನಿಕ್ಕಿ ಇದೆಲ್ಲ ಅಂದೆ. ನಿಂಗೆ ಇಷ್ಟ ಇಲ್ಲವಾ ಅಂತ ಬೇಜಾರಿನಿಂದ ಕೇಳ್ದ. ನನಗೂ ಬೇಸರ ಆಯಿತು. ಸ್ವಲ್ಪ ಕೊಡ್ತೇನೆ ಒಂದೇ ಒಂದಂದ. ನನಗೂ ತಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅವನೊಂದಿಗೆ ನಾನು ಮೂವ್ ಮಾಡಲೇಬೇಕಂತ ನಿರ್ಧಾರ ಮಾಡಿದ್ದೆ. ಆ ಕ್ಷಣಕ್ಕೆ ಏನು ಬೇಕಾದರೂ ಆಗಲಿ ನನಗೆ ಬೇಕೇ ಬೇಕನ್ನಿಸ್ತು. ಅವನನ್ನು ಜೋರಾಗಿ ಹಪ್ಪಿ ಹಿಡಿದೆ. ಅವನಿಗೆ ನನ್ನದು ತಾಗ್ತಿತ್ತು. ಅವ ಬಟ್ಟೆ ಮೇಲಿಂದನೇ ನನಗೆ ಹೊತ್ತುತ್ತಿದ್ದ. ನಂತರ ಅವನ ಕೈ ನನ್ನನ್ನು ಬಿಗಿಯಾಗಿ ಹಿಡಿದುಕೊಳ್ತು. ಜೋರಾಗಿ ಮಾಡೋಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿ ಅವನಿಗೆ ಕಾಲ್ ಬಂದುಬಿಡ್ತು. 10 ನಿಮಿಷದಲ್ಲಿ ಬರ್ತೀನಿ ಅಂತ ಕಾಲ್ ಕಟ್ ಮಾಡಿ ಹೋದ. ಕೊನೆಗೆ ಬ್ಯಾಂಡ್ ಚಿಪ್ ತೆಗೆದು ಇಲ್ಲೇ ಕೂರ್ತೀನಿ ಅಂತ ನನ್ನ ಕೈ ಕೊಟ್ಟ. ಅವನಿಗೆ ಕೇವಲ 16 ವರ್ಷ. ಹೇಳಿದ್ನಲ್ಲ 10ನೇದು ಓದಿದ್ದಾನೆ. ಆದರೂ ಅವನ ಒಂದು ಜಾಸ್ತಿ ದೊಡ್ಡದಾಗೇ ಇತ್ತು. ಅವನ ತಲೆಯನ್ನು ಹಿಡಿದು ನುಗ್ಗಿಸ್ತಿದ್ದ. ನಂತರ ಯಾರ ಹತ್ರನೂ ಹೇಳಬೇಡ ಅಂತ ಹೇಳಿ ಹೋದ. ನನಗೆ ಅವನ ಆತುರತೆ ಸ್ವಲ್ಪ ಅಂದರೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅವನಿಗೆ ಖುಷಿ ಆಯ್ತೇನೋ, ಆದರೆ ನನಗೆ ಯಾವುದೇ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಸಿಕ್ಕಿಲ್ಲ. ನನ್ನ ಕೆಲಸ ಮುಗಿಸಿ ಲೈಟ್ ಆಫ್ ಮಾಡಿ 9 ಗಂಟೆಗೆ ಮಲಗಿದೆ. ನಿದ್ದೆ ಬರಲಿಲ್ಲ. 10 ನಿಮಿಷದಲ್ಲಿ ಬಾಗಿಲ ಬಡಿತ ಸದ್ದು ಮತ್ತೆ ಆಯಿತು. ಓಪನ್ ಮಾಡ್ತೀನಿ. ನಿಕ್ಕಿ ಇದ್ದ. ಏನು ಅಂತ ಕೇಳಿದೆ. ಅವನು ಸೀದಾ ಒಳಗೆ ಬಂದ. ಸಾರಿ, ನಾನು ನನ್ನ ಕೆಲಸ ಮಾಡ್ಕೊಂಡು ಮುಗಿಸ್ಕೋಗ್ಬಿಟ್ಟೆ. ಆದರೆ ಅದು ಮಾಡಿದ್ದು ಕಂಪ್ಲೀಟ್ ಆಗಲಿಲ್ಲ ಅಲ್ವಾ? ನಿಮ್ಗೆ ಯಾವುದೇ ಖುಷಿ ಸಿಕ್ಕಿಲ್ಲ. ಮತ್ತೊಮ್ಮೆ ಮಾಡುವ ಅಂತ ಕೇಳ್ದ. ಯಾರಾದರೂ ಬಂದರೆ ಏನೋ ಗತಿ, ನಿನ್ನ ಫ್ರೆಂಡ್ಸ್ ಗೊತ್ತಾಗಲ್ವಾ ಅಂತ ಕೇಳಿದೆ. ಇಲ್ಲ, ಅವರು ಆರಾಮಾಗಿ ಮಲಗಿದ್ದಾರೆ, ಅದನ್ನು ನೋಡೇ ಮೇಲೆ ಬಂದಿದ್ದು ನಾನು ಎಂದು ಬಂದದ್ದು ಅಂತ ಹೇಳ್ದ. ಮತ್ತೆ ನಮ್ಮ ಆಟ ಶುರುವಾಗೇ ಹೋಗಿತ್ತು. ನಾವೀಗ ಈ ರೂಮಲ್ಲಿ ಇಬ್ಬರೇ. ನೀನು ಯಾವತ್ತಾದರೂ ಯಾರ ಜೊತೆ ಆದರೂ ಮಾಡಿದ್ದೀಯಾ ಅಂತ ಅವನು ಕೇಳ್ದ. ಹೌದು, ಆಫ್ಕೋರ್ಸ್ ಮಾಡಿದ್ದೀನಿ ಅಂದೆ. ನನ್ನ ನೇಬರ್ ಅಂಕಲು ಮತ್ತು ನಮ್ಮ ಮಾವನ ಮಗ ಜೊತೆ ಮಾಡಿದ್ದು ಒಂದು ಸುಮಾರು ಒಂದು 4-5 ಸಲ ಮಾಡಿದ್ದೀನಿ ಅಂತ ಹೇಳಿದೆ. ಅವನ ಬಗ್ಗೆ ನಾನು ಕೇಳಿದೆ. ಅವ ಸುಮಾರು 6 ಜನ ಹುಡುಗಿಯರೊಂದಿಗೆ ಮಾಡಿದ್ದಾರಂತೆ. ಮನೆ ಹತ್ತಿರದ 13 ವರ್ಷದ ಹುಡುಗಿಗೆ ತುಂಬ ಸಲ ಮಾಡಿದ್ದಾನಂತೆ. ಮಾತಾಡ್ತಾ ಮಾಡಿದ್ವಿ. ಯಾಕೆ ಅಷ್ಟು ಚಿಕ್ಕ ಹುಡುಗಿಯ ಜೊತೆನೆ ಅಂತ ಹೇಳಿದ್ರೆ ಆ ಹುಡುಗಿಯರು ತಾಯಿಯಾಗೋ ಸಂಭವನೇ ಇರವಲ್ಲ, ತುಂಬ ಸೇಫ್ಟಿಯಿಂದ. 11 ಗಂಟೆಗೆ ಅವನ ರೂಮಿನಿಂದ ಹೋದ. ಮರುದಿನ ಶಿಬಿರದಲ್ಲಿ ಸುಮ್ಮನೆ ಕಣ್ಸನ್ನೆ ಮಾಡೋದು, ಗೇಲಿ ಮಾಡೋದು, ಯಾರು ನೋಡೋದಿಲ್ಲ ಅಂತ ಆದಾಗ ಆಚೀಚೆ ಹೋಗ್ತಾ ಇದ್ದಾಗ ನಾನು ಅವನನ್ನು ನೋಡ್ತಿದ್ದೆ. ಅವನನ್ನು ನೋಡ್ತಾ ನಗ್ತಿದ್ದ. ಸಂಜೆ ಆಯಿತು. ಇವತ್ತು ಕೂಡ ಬರಲಿ ಅನ್ನೋ ಎಕ್ಸ್ಪೆಕ್ಟೇಷನಿಂದ ಕಾಯ್ತಾ ಕೂತಿದ್ದೆ. ಎಲ್ಲ ರೂಮ್ ಲೈಟ್ ಆಫ್ ಆದಮೇಲೆ ಬಾಗಿಲ ಬಡಿತ ಸತ್ತಾಯ್ತು ನನಗೆ. ತಿರುಗಿ ನೋಡಿದರೆ ಅದೇ ನಿಕ್ಕಿ. ಅವನ ಹಿಂದೆ ಮಾತ್ರ ಅವರ ಇಬ್ಬರು ಫ್ರೆಂಡ್ಸು. ನನಗೆ ಆಮೇಲೆ ಗೊತ್ತಾಯಿತು ನಿಕ್ಕಿ ಫ್ರೆಂಡ್ಸ್ಗೆ ಏನೂ ಗೊತ್ತಿರಲಿಲ್ಲ ಅಂತ.
ಇದೆಲ್ಲವೂ ನಿಕ್ಕಿನೇ ಮಾಡಿದ ಪ್ಲ್ಯಾನ್. ಅವನಿಗೆ ಗ್ರೂಪಲ್ಲಿ ಮಾಡೋದು ಅಂದರೆ ಬಹಳ ಇಷ್ಟ ಅಂತೆ. ಹಾಗಾಗಿ 3 ಜನ ಸೇರಿ ಪ್ಲ್ಯಾನ್ ಮಾಡಿ ಒಟ್ಟಿಗೆ ಬಂದಿದ್ದಾರೆ. ತುಂಬ ದಿನಗಳ ನಂತರ ಅದನ್ನು ನನಗೆ ಹಂಚ್ಕೊಂಡಿದ್ದ. ನನಗೂ ಕೂಡ ಆ ಥರ ಗ್ರೂಪಲ್ಲಿ ಅಂದರೆ ಇಷ್ಟವೇ. ಹೊಸಬರು, ಗೊತ್ತಿಲ್ಲದೆ ಇರೋ ಹುಡುಗರು, ಅದರಲ್ಲೂ ಇಷ್ಟು ಸಣ್ಣ ವಯಸ್ಸಿನ ಹುಡುಗರು ಜೊತೆ ಅನ್ನೋದು ಸ್ವಲ್ಪ ಭಯ. ಮತ್ತು ನಂಬಕ್ಕಾಗಲ್ಲ, ಇಂತಹ ಸಣ್ಣ ವಯಸ್ಸಿನ ಹುಡುಗರು ಕೋತಿಗಳ ಥರ. ಅವರ ತಲೆಯಲ್ಲಿ ಯಾವಾಗ ನೋಡಿದ್ರು ಚಂಚಲತೆ. ಹಾಗಾಗಿ ಸ್ವಲ್ಪ ಭಯ ಆಯಿತು, ಯಾರ ಜೊತೆ ಆದರೂ ಹಂಚ್ಕೊಬಿಟ್ರೆ ಅಂತ. ನಿಕ್ಕಿ ಒಳಗೆ ಬಂದು ನನ್ನ ಹತ್ರ ಮಾತಾಡ್ತಾನೆ. ನೆನ್ನೆ ನೈಟ್ ನಿನ್ನ ಜೊತೆ ಮಾಡಿದ್ದು ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರನ್ನ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಅವರು ಕೂಡ ನಿನ್ನ ಜೊತೆ ಮೂವ್ ಆಗಲೇಬೇಕಂತೆ, ಮಾಡ್ತಾರಂತೆ ಅಂತ. ಅವರೆಲ್ಲ ಮುಖಗಳನ್ನು ನೋಡಿದೆ. ನೋಡೋಕ್ಕೇನೋ ಚೆನ್ನಾಗೇ ಇದ್ದರು. ಒಂದು ಸಲ ನನಗೆ ಹೆದರಿಕೆ ಆದರೂ ಗ್ರೂಪ್ನ ಮಜಾ ನೋಡೇ ಬಿಡುವ ಅಂತ ಹ್ಞೂ ಅಂದೆ. ಅವರಿಬ್ಬರನ್ನು ನಿಕ್ಕಿ ಒಳಗೆ ಕರೆದ. ಅವರು ನಿಕ್ಕಿನಂತೆ ಸ್ಮಾರ್ಟಾಗೆ ಸ್ವೀಟಾಗೇ ಇದ್ದರು. ನನ್ನ ಜೊತೆ ಸ್ಟಾರ್ಟ್ ಮಾಡಿದರು ಕೆಲಸವನ್ನು. ಅವರಂತೂ ನನ್ನ ಮೈಕೈ ಜೊತೆ ಆಟ ಆಡ್ತಿದ್ರು. ಮೂವರು ಸೇರಿ ನನ್ನನ್ನು ಮಸ್ತು ಮಜಾ ಮಾಡಿದರು. ರಾತ್ರಿ 2 ಗಂಟೆ ಹೊತ್ತಿಗೆ ಎಲ್ಲರೂ ಕೂಡ ಕೊನೆಗೆ ತಣ್ಣಗಾಗಿದ್ರು. ರಾತ್ರಿ ಎಲ್ಲರೂ ನನ್ನ ರೂಮ್ನಲ್ಲೇ ಆರಾಮವಾಗಿ ಮಲಗಿದ್ರು. ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಅವರವರ ರೂಮಿಗೆ ಹೋದರು. ಹೋಗೋ ಮೊದಲು ನಿಕ್ಕಿ ಡೀಪಾಗಿ ಒಂದು ಸಖತ್ತಾಗಿ ಕೊಟ್ಟು ಹೋದ. ಇಂದು ಮುಂದಿನ 5 ದಿವಸ ಇದೇ ರೀತಿ ಮುಂದುವರಿತು. ಪ್ರತಿ ರಾತ್ರಿ ಒಟ್ಟು 6 ದಿವಸ ಗ್ರೂಪಲ್ಲಿ ಸಖತ್ತಾಗಿ ಮಜಾ ಮಾಡಿದ್ವಿ. ಮರುದಿವಸ ಸಂಜೆ ಊರಿಗೆ ಹೊರಡೋ ದಿನ ಬಂದೇ ಬಿಡ್ತು. ಅವರಿಗಂತೂ ನಿಜವಾಗಿಯೂ ನನ್ನ ಬಿಟ್ಟು ಹೋಗಲು ಬೇಸರ ಅಂದರೆ ತುಂಬ ಬೇಸರ. ನನಗೂ ಕೂಡ ಬೇಜಾರೆ. ಸಂಜೆ ನಾವು 4 ಜನ ಬಸ್ ಸ್ಟ್ಯಾಂಡ್ಗೆ ಬಂದವು. ನಿಕ್ಕಿಯಿಂದ ನನ್ನ ಹತ್ರ ಬಂದು ಹೇಳ್ದ, ನೀನು ಒಪ್ಕೊಳ್ಳೋದಾದರೆ ಇವತ್ತು ಇಲ್ಲೇ ನಾನೇ ರೂಮ್ ಮಾಡ್ತೀನಿ, ನಾಳೆ ಸ್ವಲ್ಪ ಮಜಾ ಮಾಡಿಕೊಂಡು ಹೊರಡೋಣವಾ ಅಂತ ಹೇಳ್ದ. ನಾನು ಸ್ವಲ್ಪ ಯೋಚನೆ ಮಾಡಿ, ಹೌದಲ್ವಾ, ಮತ್ತೆ ನಾವು ಇಷ್ಟು ಜನ ಒಟ್ಟಿಗೆ ಸೇರೋದು ಅಸಾಧ್ಯ ಅನಿಸುತ್ತೆ. ನನಗೂ ಆಸೆ ಚಿಗುರಿತು. ಅವನ ಫ್ರೆಂಡ್ಸ್ ಹೋಗಿ ರೂಮ್ ಬುಕ್ ಮಾಡಿ ನಮ್ಮನ್ನು ಕರೆದ್ರು. ಮತ್ತು ರಾತ್ರಿ ಇಡೀ ಬೆಳಗ್ಗೆ ಏಳುವಾಗ 11 ಗಂಟೆ ಅಲ್ಲಿಯವರೆಗೂ ಮಸ್ತ್ ಮಜಾ ಮಾಡಿದ್ವಿ. ಎದ್ದು ಫ್ರೆಶ್ ಆದ್ವಿ. ಸಂಜೆ ಬಸ್ಗೆ ಹೋಗೋಣ ಅಂದರು. ಚಹಾ ತಿಂಡಿ ತರಿಸಿ ಅಲ್ಲೇ ರೂಮಲ್ಲೇ ತಿಂದ್ವಿ. ಸಂಜೆ 4 ಗಂಟೆವರೆಗೂ ಮತ್ತೆ ಮಾಡಿದ್ವಿ. ಅಮ್ಮ ಅಂತೂ ಸುಮಾರು ಪದೇ ಪದೇ ಕಾಲ್ ಮಾಡ್ತಾನೆ ಇದ್ಲು, ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ. ನಾನು ಓಕೆ ಅಂತ ಅಲ್ಲಿಂದ ಚೆಕ್ಔಟ್ ಆದಮೇಲೆ ಎಲ್ಲರೂ ಬಸ್ಗೆ ಹೊರಟವು. ಫೋನ್ ಮಾಡ್ತಾಯಿರು ಅಂತ ಹೇಳಿದ್ದ ನಿಕ್ಕಿ. ಆಗಾಗ ನನ್ನ ಜೊತೆ ಚಾಟಿಂಗ್ ಕೂಡ ಮಾಡ್ತಿದ್ದ. 1-2 ಸಲ ಅವರ ಊರಿಗೆ ಕೂಡ ನಾನು ಹೋಗಿದ್ದೆ, ಹಬ್ಬ ಹರಿದಿನಗಳು ಅಂತ ಹೇಳಿ. ನಮ್ಮ ಊರಿಗೆ ಪಿಕ್ನಿಕ್ಕಿಗೆ ಅಂತ ಬಂದವರು ನನ್ನನ್ನು ಲಾಡ್ಜ್ಗೆ ಕರೆದಿದ್ರು ಕೂಡ. ಆಗ 2 ದಿವಸ ಎಂಜಾಯ್ ಮಾಡಿದ್ದ ನೆನಪು ಈಗಲೂ ಮರಿಕಳಿಸುತ್ತೆ. ಧನ್ಯವಾದ. ಶುಭವಾಗಲಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಂತಹ ನೂರಾರು ಕಥೆಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇದೆ. ಒಮ್ಮೆ ನಿಮಗೆ ಸಮಯ ಆದಾಗ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.